ನಮಸ್ಕಾರ ವೀಕ್ಷಕರೇ, ನಾನು ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷರು ದಿವಿಲ್ ಕುಮಾರ್ ಅಂತ. ಇವತ್ತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಬಳಿ ಹೋಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಇವತ್ತು ತುಂಬಾ ದಿನದಿಂದ ನೋಡ್ತೇನೆ ಇದ್ದೀನಿ, ಹಿಂದ್ಗಡೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಟ್ಟಡವನ್ನ ಸರ್ಕಾರಿ ಆಸ್ಪತ್ರೆ ವ್ಯಾಪ್ತಿ ಒಳಗಡೆ ಮಾಡ್ತಾ ಇದ್ದಾರೆ. ಅದು ಆಸ್ಪತ್ರೆ ಅಂತೇಳಿ ಮಾಡ್ತಾ ಇದ್ದಾರೆ. ಆದರೆ ನಾನು ಆಡಳಿತ ಮಾಡ್ತಿರುವಂತ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನ ಹಾಕ್ತೀನಿ, ಹಾಗೇನೆ ಮತ್ತೆ ನಮ್ಮ ಶಾಸಕರಿಗೂ ಕೂಡ. ಇವತ್ತು ವಿರಾಜಪೇಟೆ ತಾಲೂಕಿನಲ್ಲಿ ಇರುವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮನುಷ್ಯನ ದೇಹದಲ್ಲಿರುವಂತ ಅಂಗಾಂಗಗಳಿಗೆ ಉತ್ತಮವಾದ ತಜ್ಞರುಗಳಿಲ್ಲ. ಇವತ್ತು ವಿರಾಜಪೇಟೆ ತಾಲೂಕು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ರೆ ಅಮ್ಮಮ್ಮ ಅಂದ್ರೆ ಒಂದು 8 ಜನರು ಡಾಕ್ಟರ್ಗಳು ಇರ್ತಾರೆ. ಮನುಷ್ಯನ ಅಂಗಾಂಗಗಳಲ್ಲಿ ಎಷ್ಟು ಅಂಗಾಂಗಗಳಿದೆ, ಅದಕ್ಕೆ ತಜ್ಞರುಗಳು ನಮ್ಗೆ ಅವಶ್ಯಕತೆ ಇರುವಂತದ್ದು. ಆದ್ರೆ ಇವತ್ತು ತಜ್ಞರು ಇಲ್ಲದಿರೋ ಕಾರಣದಿಂದ ಚಿಕಿತ್ಸೆ ವಿಫಲವಾಗಿ ಸಾಮಾನ್ಯ ಜನರು, ಕೃಷಿ ಕಾರ್ಮಿಕರು, ಬಡ ಕುಟುಂಬದವರು, ಎಷ್ಟೋ ಜನರು ಮೃತವಾಗಿರುವಂಥದ್ದು ಕೂಡ ನಮ್ಮ ಕಣ್ಣು ಮುಂದೆನೇ ಇದೆ. ಹಾಗಾಗಿ ನಮಗೆ ಕಟ್ಟಡ ಇಂಪಾರ್ಟೆಂಟಾ ಅಲ್ಲ ವೈದ್ಯಕರು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಇಲ್ಲಿ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಪರಿಗಣಿಸಿದಂತೆ ಕೊಡಗಿನಾದ್ಯಂತಹ ಟೌನ್ಗಳಲ್ಲಿ ಸರ್ಕಾರಿ ಕಟ್ಟಡ ಮಾತ್ರ ಇದ್ದೇಳುತ್ತದೆ ಹೊರತು ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಹಾಗೇನೆ ಮೊನ್ನೆ ಕೂಡ ಒಂದು ಪಾಪ ಕೃಷಿ ಕಾರ್ಮಿಕ ಎರೋ ಸಮುದಾಯದವರು ಅನ್ನನಾಳದಲ್ಲಿ ಏನೋ ಒಂದು ಅನ್ನ ಸ್ಟಕ್ ಆಗಿ ಆ ಮನುಷ್ಯನಿಗೆ ಹೊಟ್ಟೆ ಎಲ್ಲ ಊದ್ಕೊಂಡು ಟ್ರೀಟ್ಮೆಂಟ್ ಸಿಗದಂತೆ ಪಾಪ ಮನುಷ್ಯನ ತಗೊಂಡೋಗಿ ಮಂಗಳೂರಿನಲ್ಲಿ ಅಡ್ಮಿಟ್ ಮಾಡಿದಾಗಿದೆ. ಮಡಿಕೇರಿ ಕರ್ಕೊಂಡೋದ್ರೆ ಮಡಿಕೇರಿನಲ್ಲೂ ಇಲ್ಲ, ವಿರಾಜಪೇಟೆಲ್ಲೂ ಇಲ್ಲ. ಟೋಟಲಿ ಕೊಡಗಿನಲ್ಲಿ ಸರ್ಕಾರಿ ಚಿಕಿತ್ಸೆ ತಗೊಳ್ಳೋದ್ರಲ್ಲಿ ನಮ್ಮ ಸಾರ್ವಜನಿಕರು ವಿಫಲವಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ. ಯಾಕೆ 80 ವರ್ಷ ಆಗಿದೆ. ಯಾಕಂದ್ರೆ ನಾನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲೇ ಹುಟ್ಟಿದಂಥದ್ದು. ಸೊ ಆವಾಗ ಎಲ್ಲಾ ತರದಲ್ಲೂ ತಜ್ಞರುಗಳಿದ್ರು, ಚಿಕಿತ್ಸೆಗಳು ನಡೀತಾ ಇತ್ತು. ಇವಾಗ ಯಾಕಿಲ್ಲ ಅಂತಂದ್ರೆ ಇವತ್ತು ಭ್ರಷ್ಟ ಆಡಳಿತ ಆಗ್ಬಿಟ್ಟಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಸಾರ್ವಜನಿಕರ ಮೇಲೆ ನೀವು ಕಾನೂನನ್ನ ಯಾವ ತರ ಬೇಕಾದ್ರೂ ಉಲ್ಲಂಘನೆ ಮಾಡ್ಕೊಂಡು ನೀವು ಸಾರ್ವಜನಿಕರ ಮೇಲೆ ಏರೋ ನಿಟ್ಟಿನಲ್ಲಿ ನೀವು ಸರ್ಕಾರವನ್ನ ಆಡಳಿತ ಮಾಡ್ತಾ ಇದ್ದೀರಾ. ಇದು ಕೂಡ ನೋಡಿ ಎಷ್ಟರ ಮಟ್ಟಿಗೆ ಒಂದು ಖಂಡನೆ ಅಂತ ಹೇಳಿದ್ರೆ, ಇವತ್ತು ಕೊಡಗಿನಾದ್ಯಂತ ಎಲ್ಲೂ ಯಾವುದೇ ತರದಲ್ಲಿ ಒಂದು ಅಭಿವೃದ್ಧಿಗಳಿಲ್ಲ. ಮುಖ್ಯಮಂತ್ರಿಗಳು ಬರ್ತೀರಾ, ಝೀರೋ ಟ್ರಾಫಿಕ್ ನಲ್ಲಿ ಬರ್ತೀರಾ, ಹೆಲಿಕಾಪ್ಟರ್ ನಲ್ಲಿ ಬರ್ತೀರಾ, ಎವ್ರಿಥಿಂಗ್ ಇಸ್ ಪಬ್ಲಿಕ್ ಮನಿ, ಲೂಸ್. ಕಟ್ಟಡ ಕಟ್ತೀರಾ, ಅದಕ್ಕೂ ಲೂಸ್. ಪ್ರತಿ ಒಂದು ಕೂಡ ವಿಫಲ. ಆದ್ರೆ ಇಲ್ಲಿ ಸಾರ್ವಜನಿಕರಿಗೆ ಆಡಳಿತ ಮಾಡ್ತಾರಂತ ಸರ್ಕಾರ, ಹಿಂದೆ ಆಡಳಿತ ಮಾಡ್ತಾರಂತ ಸರ್ಕಾರದಿಂದನೂ ಕೂಡ ಯಾವುದೇ ನಿಟ್ಟಿನಲ್ಲಿ ಕೂಡ ಒಂದು ಅವ್ರಿಗೆ ಸಹಾಯ ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಿಗೂ ಸಿಗ್ತಾ ಇಲ್ಲ, ಉಲ್ಲಂಘನೆ ಆಗಿದೆ. ಸೊ ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡೋದು? ಹಾಗಾಗಿ ಸಾರ್ವಜನಿಕರೇ ಎಚ್ಚರಿಕೆಯಾಗಿರ್ಬೇಕು. ನೀವು ಮತವನ್ನ ನೀಡಬೇಕಾದ್ರೆ ಒಳ್ಳೆ ಒಂದು ಬಡ ಜನಪ್ರತಿನಿಧಿ ಆದ್ರೂ ಪರವಾಗಿಲ್ಲ, ನಿಮ್ಮ ಮನೆ ಮುಂದೆ ನಿಂತು ನಿಮ್ಮ ಕಷ್ಟವನ್ನ ಕೇಳುವಂತ ಜನಪ್ರತಿನಿಧಿಗೆ ವೋಟ್ ಹಾಕಿದ್ರೆ ನಮ್ಗೆ ಈ ತರ ಪರಿಸ್ಥಿತಿಗಳು ಬರಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಭೀಮ್. ನಮಸ್ತೆ.